ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಸರ್, ಈಗ ಸಮಾಧಾನ ಆಗೋದು ಅಂತಂದ್ರೆ ನಿಮ್ಮನ್ನ ಸಮಾಧಾನ ಮಾಡೋದು ಅಥವಾ ಸಮಸ್ಯೆ ಬಗೆಹರಿಸೋದು ಅನ್ನೋದು? ನೋಡಿ, ಸಮಾಧಾನ ನಮ್ಮದು ಆಗಲಿ, ನಮ್ಮ ಟೀಮಿಂದಾಗಲಿ, ನಮ್ಮ ವೈಯಕ್ತಿಕ ಬೇಡಿಕೆ ಏನೂ ಇಲ್ಲ. ನಮ್ಮ ಬೇಡಿಕೆ ಪಕ್ಷ ಈ ವಂಶ ಪಾರಂಪರೆ ಭ್ರಷ್ಟಾಚಾರ ಏನಿದೆ ಇದರಿಂದ ಮುಕ್ತ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ. ಇದರರ್ಥ ಬದಲಾವಣೆ ಮಾಡಬೇಕು ಅಂತ ನಮ್ಮ ಬೇಡಿಕೆ ಇಟ್ಟಿವಿ. ಅವರು ಎಲ್ಲ ಸಮಗ್ರವಾಗಿ ಚರ್ಚೆ ಮಾಡಿ, ಚಿಂತನೆ ಮಾಡಿ, ಕಾರ್ಯಕರ್ತರ ಭಾವನೆಗಳನ್ನು ತಿಳ್ಕೊಂಡು ಅವರು ನಿರ್ಣಯ ಮಾಡಬೇಕು ಅಷ್ಟೇ. ಒಂದೊಮ್ಮೆ ಇದಕ್ಕಿಂತ ಇಲ್ಲಿ ಏನು ನೀವು ಬಂದ್ರಿ, ಇಷ್ಟೆಲ್ಲ ಹೋರಾಟ ಮಾಡಿದ್ರಿ, ಶಿಸ್ತು ಸಮಿತಿ ಮುಂದೆ ಬಂದ್ರಿ, ಶೋಕಾಸ್ ನೋಟಿಸ್ ಆಯಿತು, ಎಲ್ಲ ಆಯಿತು. ಇದೆಲ್ಲ ಆದಮೇಲೂ ಕೂಡ ಏನೂ ಆಗಿಲ್ಲ ಅಂದರೆ ಯತ್ನಾಳ್ ಅವರ ಮುಂದಿನ ನಡೆಯೋದು ಆಗಿಲ್ಲ ಅನ್ನೋಂಥದ್ದಕ್ಕೆ ಅವಾಗೇ ಉತ್ತರ ಕೊಡಬೇಕಲ್ರಿ. ಈಗ ಹೆಂಗೆ ಸುಮ್ಮನೆ ಹೇಳೋದನ್ನು ಆಗಿಲ್ಲ ಅಂದರೆ ಹೆಂಗೆ? ಒಬ್ರು ಯಾರೋ ಪತ್ರಕರ್ತರು ಕೇಳಿದ್ರೆ ನನಗೆ, ಏನು ರೀ ನೀವೆಲ್ಲ ಗಟ್ಟಿಯಾಗಿ ಬಿ ಜೆ ಪಿ ಬಿಟ್ಟು ಹೊಸ ಪಕ್ಷ ಅಂತ ಮೂರ್ಖತನದ ನಿರ್ಣಯ ನಾವು ಮಾಡೋದಿಲ್ಲ. ಅಷ್ಟು ಮೂರ್ಖರು ಅಲ್ಲ, ದಡ್ಡರು ಅಲ್ಲ. ನಾವೆಲ್ಲ ರಾಷ್ಟ್ರೀಯ ವಿಚಾರ ಇದ್ದವರು. ನಾವು ಪ್ರಾದೇಶಿಕ ಪಕ್ಷವನ್ನು ಮಾಡುವಷ್ಟು ನಮ್ಮದಿನ್ನೂ ಆ ಇದರಲ್ಲಿಲ್ಲ. ನಾವು ರಾಷ್ಟ್ರ ಪರವಾಗಿ ನಿಲ್ಲುವವರು, ಹಿಂದುತ್ವ ಪರವಾಗಿ ನಿಲ್ಲುವವರು. ನಮಗಿರೋದೇ ಒಂದೇ ಒಂದು ಬಿ ಜೆ ಪಿ, ಒಂದೇ ಆಶಾಕಿರಣ ಇವತ್ತು ರಾಜಕೀಯ ವ್ಯವಸ್ಥೆ. ಅದರ ವಿರುದ್ಧ ನಾವು ಎಂದೂ ಕೆಲಸ ಮಾಡೋದಿಲ್ಲ. ಯಾರು ಪಕ್ಷಕ್ಕೆ ದ್ರೋಹ ಮಾಡಿ ಬೇರೆ ಪಕ್ಷ ಕಟ್ಟಿ ಅಲ್ಲೆಲ್ಲ ಸೋತು ಸುಣ್ಣಾಗಿ ಕೈಕಾಲು ಹಿಡಿದು ಮತ್ತೆ ಬಂದವ್ರ ಬಗ್ಗೆ ಚರ್ಚೆ ಆಗಬೇಕು ವಿನಃ ನಮ್ಮಂಥ ದೇಶಭಕ್ತರ ಬಗ್ಗೆ ಚರ್ಚೆ ಆಗುವುದು ಅವಶ್ಯಕತೆ ಇಲ್ಲ. ನಾಯಕತ್ವ ಬದಲಾವಣೆ ಆದರೆ ಈ ಒಂದು ಭಿನ್ನಮತದ ಶಮನ ಸರಿ ಹೋಗುತ್ತಾ ಬಿಜೆಪಿನಲ್ಲಿ ಅಂತ? ನಾಯಕತ್ವ ಅಂದ್ರೆ ನೋಡ್ರಿ, ಈಗ ಹೆಂಗೈತಿ, ಎಲ್ಲರ ಅಭಿಪ್ರಾಯ ತಗೊಂಡು ರಾಜ್ಯ ಅಧ್ಯಕ್ಷನ ಬದಲಾವಣೆ ಮಾಡಬೇಕು ಮಾಡಬಾರ್ದು ಅನ್ನೋದು ನಿರ್ಣಯ ಹೈಕಮಾಂಡ್ಗೆ ಬಿಟ್ಟಿವಿ. ನಾವೇನು ಇಲ್ಲ ನೀವು ಹಿಂಗೆ ಮಾಡದೆ ಇದ್ರೆ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೈತಿ ಎಲ್ಲೂ ಹೇಳಿಲ್ಲ, ಆ ವಾದ ಮಾಡಿಲ್ಲ. ಅಂತಿಮವಾಗಿ ನಮ್ಮದು ವಿಶ್ವಾಸ ಇರೋದು ಪಕ್ಷದ ಮೇಲೆ, ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವ್ರ ಮೇಲೆ. ಆ ವಿಚಾರ ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಇವತ್ತೊಂದಷ್ಟು ಜನ ಸಚಿವರನ್ನು ಭೇಟಿ ಆಗ್ತಾ ಇದ್ದಾರೆ ತಾನೆ? ಯಾರಿ? ನೀವು ಕೇಂದ್ರ ಸಚಿವರುಗಳನ್ನ, ಕರ್ನಾಟಕದ ಸಚಿವರು ಸೇರಿ ಇಲ್ಲಿ ಯಾರ್ದು ಇವತ್ತಂತರೂ ನಾನು ಮುಂಜಾನೆ ಹಿಡಿದು ನಾನು ಈ ತಯಾರಿ ಒಳಗೇ ಇದ್ದೆ. ಎಲ್ಲ ಕಡೆದ ಅಭಿಪ್ರಾಯ ತೊಗೊಂಡೆ. ನೀನು ಯಾವ ಎಂ ಪಿಗಳು ಮಾತಾಡ್ಯಾರ, ಏನೇನು ಮಾತಾಡ್ಯಾರ, ನಾನು ಭಾಳ ಸಂತೋಷ ಅನ್ನಿಸ್ತು. ಯಾವ ಲೋಕಸಭಾ ಸದಸ್ಯರು ನಮ್ಮನ್ನು ಹೊರಗೆ ಹಾಕಬೇಕತ್ತು ಒಬ್ಬ ಸದಸ್ಯರು ಹೇಳಿಲ್ಲ. ಅದಕ್ಕೆ ಎಲ್ಲ ಸಂಸದರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸಮಯ ಕೇಳಿದ್ರಿ, ಸಮಯ ಕೊಟ್ಟಿದ್ದಾರೆ ಇಬ್ಬರು? ಸಮಯನೇ ಕೇಳಿಲ್ಲ ಅಲ್ರಿ.